ಸ್ನೇಹಿತರೆ ನಮಸ್ಕಾರ. ಈ ದಿನಗಳಲ್ಲಿ ಅಟ್ಟದ ಮನೆಗಳು ನೋಡ ಸಿಗುವುದು ಅಪರೂಪ. ಅದರಲ್ಲೂ ತೊಟ್ಟಿ ಮನೆಗಳಲ್ಲಿ ಮರದ ಅಟ್ಟ ಕಾಣುವುದಂತೂ ಅಪರೂಪದಲ್ಲಿ ಅಪರೂಪ. ಇಂತಹ ಒಂದು ಪರಿಕಲ್ಪನೆಯನ್ನು ಸಾಧಿಸಿ ತೋರಿಸಿದವರು ಶ್ರೀರಂಗಪಟ್ಟಣ ಸಮೀಪದ ಚೆಲುವರಸನಕೊಪ್ಪಲಿನ ಕೃಷಿಕರಾದ ಸುಜೇಂದ್ರ ದಂಪತಿಗಳು. ಮರದ ಮಜಬೂತಾದ ಅಟ್ಟ ಹೊಂದಿರುವ ಅವರ ತೊಟ್ಟಿ ಮನೆಯು ಪುರಾತನ ಹಾಗೂ ಆಧುನಿಕ ಶೈಲಿಗಳ ಮಿಶ್ರಣದಂತಿದ್ದು ಆಕರ್ಷಕವಾಗಿದೆ. ಮೈಸೂರಿನ ಆರ್ಕೆ ಕನ್ಸ್ಟ್ರಕ್ಷನ್ಸ್ನ ಇಂಜಿನಿಯರ್ ಹರೀಶ್ ಅವರ ಉಸ್ತುವಾರಿಯಲ್ಲಿ ನಿರ್ಮಾಣಗೊಂಡ ಈ ಅಟ್ಟದ ತೊಟ್ಟಿಮನೆಯ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವೈಡ್ ಆಂಗಲ್ ನಿಂದ ಬಂದಿದ್ದು ತುಂಬಾ ಸ್ವಾಗತ. ಥ್ಯಾಂಕ್ ಯು. ಬನ್ನಿ, ನಿಮ್ಗೆ ಏನ್ ಮಾಹಿತಿ ಬೇಕು ಕೊಡೋಣ. ಓಕೆ, ಸೊ ಹಾಗೇನೆ ನಮ್ಮ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೂ ಕೂಡ ಸ್ವಾಗತ. ಬಹಳ ಸುಂದರವಾದ ಒಂದು ತೊಟ್ಟಿ ಮನೆ, ಅದು ಮಾಡರ್ನ್ ತೊಟ್ಟಿ ಮನೆ. ಅದರಲ್ಲಿ ಕೂಡ ಹಳೆ ಕಾಲದ ಕೆಲವು ಕಾನ್ಸೆಪ್ಟ್ ಗಳನ್ನು ಬಳಸಿ ನೀವು ಮಾಡಿದ್ದೀರಿ ಅನ್ನೋ ಒಂದು ಸುದ್ದಿ ಸಿಕ್ಕಿತ್ತು ನಮಗೆ. ಹಾಗೆ ನಮ್ಮ ವೀಕ್ಷಕರಿಗೆ ಇದರದೊಂದು ಹೋಮ್ ಟೂರ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ನಿಮ್ಮ ಮನೆ ಹೋಮ್ ಟೂರ್ ಮಾಡೋ ಒಂದು ಸುಯೋಗ ನಮಗೆ. ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇದನ್ನು ಯಾವ ವರ್ಷ ಕಟ್ಟಿದ್ರಿ ನೀವು? ಇದು 2010 ಅಲ್ಲಿ ಶುರು ಮಾಡಿದ್ದು. 2011 ನಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ರಿ. ಸೊ ಇದು ಹೆಬ್ಬಾಗಿಲು ಅಲ್ವಾ? ಹೌದು, ಹೆಬ್ಬಾಗಿಲು ಸರ್. ಇದಕ್ಕೆ ಏನ್ ಮರ ಬಳಸಿದ್ರಿ ಸರ್? ಇದು ಟೀಕೆ ಸರ್. ಪೂರ್ಣ ಈ ಮನೆಗೆ ನೀವು ಹೆಚ್ಚಿನ ಕಡೆ ಟೀಕ್ ಬಳಸಿದಿರಾ ಅಥವಾ ಬೇರೆ ಮರನ್ನು ಬಳಸಿದಿರಾ? ಹೆಚ್ಚಿನ ಕಡೆ ಅಂದ್ರೆ ಇದು ವುಡ್ದು ಜಾಸ್ತಿ ಅಲಕ್ ಸೇವೆ ಇದೆ, ಅದಕ್ಕೆಲ್ಲ ತುಂಬಾ ಕಾಸ್ಟ್ ಆಯ್ತು. ಅಲಕ್ ಸೇವೆಗೆಲ್ಲ ಮಾಮೂಲಿ ಕರಿಮತ್ತಿ ತೊಲೆಗಳು ಉಪಯೋಗಿಸಿದೀವಿ. ಏನದು ಕರಿಮತ್ತಿ ಅಂತ ಬರುತ್ತೆ? ಅಲ್ಲ, ಅಲಿಕ್ ಸೇವೆ ಏನಂದ್ರಿ? ಅಲಕ್ ಸೇವೆ ಅಂತೀವಿ ನಮ್ಮಲ್ಲಿ. ಅಟ್ಟ ಅಂತಾರೆ ಕನ್ನಡದಲ್ಲಿ, ಅಲಕ್ ಸೇವೆ ಅಂತೀವಿ ನಮ್ಮಲ್ಲಿ. ಅಲಕ್ ಸೇವೆ. ಅಲಕ್ ಸೇವೆ ನನಗಿದು ಹೊಸ ವರ್ಡ್ ಆಕ್ಚುಲಿ. ಅಟ್ಟ ಅಂತೀವಿ, ಅಟ್ಟ ಅಂತಾರೆ ಸಾಮಾನ್ಯ. ಅಲಕ್ ಸೇವೆ ಅಂತ ಅಂತೀವಿ. ಅಲ್ಗೆ ಮಾಡಿಸಿ ಇದ್ ಮಾಡ್ತಿರಲ್ಲ, ಆ ಉದ್ದೇಶಕ್ಕೆ ಆತರ ಹೇಳಿರ್ತಾರೆ. ವೀಕ್ಷಕರು ಇಲ್ಲಿ ನೋಡ್ಬೋದು, ಬಹಳ ವಿಶಾಲವಾದಂತ ಒಂದು ಜಾರ ಇದೆ. ಆಸ್ ಯೂಶುವಲ್ ನಡುವೆ ತೊಟ್ಟಿಗೆನೆ ಎಲ್ಲ ರೂಮ್ಗಳು ಓಪನ್ ಆಗುವಂತದ್ದು ಅಂತ ನಾವು ಅನೇಕ ತೊಟ್ಟಿ ಮನೆಗಳ ಮೂಲಕ ನೋಡಿದೀವಿ. ಇಲ್ಲಿ ಕೂಡ ಹಾಗೇನೆ. ಈ ಮನೆಯ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಮರದ ಅಟ್ಟ ಮಾಡಿದ್ದಾರೆ. ಬಹಳ ಹಳೆ ಮನೆಗಳಲ್ಲಿ ನಾವು ನೋಡ್ತಾ ಇದ್ವಿ ಇದನ್ನ, ಈಗ ನೋಡೋದು ಬಹಳ ದುರ್ಲಭ. ಈ ಅಟ್ಟವನ್ನು ಸ್ಟೋರೇಜ್ ಸ್ಪೇಸ್ ಆಗಿ ಬಳಸ್ಕೊತಾ ಇದ್ರು. ನೆಲಕ್ಕೆ ಮಾಮೂಲಿ ಗ್ರಾನೈಟ್. ಇಲ್ಲಿ ಅಜಾರ ಅಂದ್ರೆ 50% ಏನ್ ಈ ಮನೆ ಇದೆ, ಆ ವರಾಂಡ ಜಗ್ಲಿ ಬಿಟ್ಟು 50% ರೂಮ್ ಇದೆ, 50% ಹಾಲ್ ಇದೆ. ಏನ್ ಮರ ಸರ್ ಇದು? ಇದು ಕರಿಮತ್ತಿ ಅಂತ. ಬಹಳ ಸುಂದರವಾಗಿ ಡಿಸೈನ್ ಕೂಡ ಮಾಡಿಸಿದಿರಿ. ಎಲಿಗೆಂಟ್. ಇದು ಡಿಸೈನ್ ಅಂದ್ರೆ ಇಲ್ಲಿ ಮಾಮೂಲಿ ಕಾರ್ಪೆಂಟರ್ ಮಾಡಕ್ಕಾಗಲ್ಲ ಸರ್. ಇದೆಲ್ಲ ಈಗ ಮಿಷಿನರಿ. ಈ ಮೈಸೂರಿನಲ್ಲಿ ಐಡಿಯಲ್ ಜಾವಾದ ಹತ್ರ ಇದ್ರದೇ ಸಪರೇಟ್ ಮಿಷಿನರಿಗಳಿದೆ, ಅಲ್ಲಿ ಮಾಡ್ತಾರೆ. ಇನ್ನು ಸುಮಾರು ಡಿಸೈನ್ ತರ ಇದೆ ಮರ. ಕೋತಿ ಗೀತಿಗಳು ಏನಾದ್ರು ಒಳಗಡೆ ಬರ್ತವೆ ಅಂತ ಹೇಳ್ಬಿಟ್ಟು ನಾವು ಜಿಂಕ್ ವೈರ್ ಇದ್ ಮಾಡಿ ಸುತ್ತ ಫ್ರೇಮ್ ಮಾಡಿ. ಇದಲ್ದೇನೆ ಮರದ್ದು ಕೂಡ ಇಲ್ಲಿ ಒಂದು ಡಿಸೈನ್ ಬಳಸ್ಕೊಂಡಿದ್ದೀರಲ್ವಾ? ಅದು ನಮ್ದೇ ಒಂದು ಹಿಂದೆ ಒಂದು ಹಳೆ ಮನೆ ಇತ್ತು ಸರ್. ನಮ್ದು ತೊಟ್ಟಿ ಮನೆನೆ, ತುಂಬಾ ಹಳೆ ಮನೆ ಅಂದ್ರೆ ಒಂದ್ 150 ವರ್ಷದ ಮನೆ. ಎಲ್ಲ ಮಣ್ಣಿನ ಗೋಡೆ, ಸಣ್ಣ ಹಂಚುಗಳು. ಈ ಬೆಂಡ್ ಹಂಚು ಬರ್ತಿದ್ವು ನೋಡಿ, ಇದು ಕೊಳಪೆ. ಅದು ನಾಡಂಚು, ತುಂಬಾ ಹಳೆ ಮನೆ. ಅಯ್ಯೋ, ವಾರಕ್ಕೊಂದ್ಸರಿ ನಾವು ಎಗಣಗಳ ಒದ್ದಿ ಮಣ್ಣು ತುಂಬದೇ ಆಗೋದು. ಅದನ್ನ ಒಡೆದಾಕ್ಬಿಟ್ಟು ಅದ್ರಲ್ಲಿ ಕೆಲವು ಟೀಕ್ ಮರ ಇತ್ತು, ಕೆಲವೇನೋ ಒಂದು 70 ಭಾಗ ಟೀಕ್ ಇತ್ತು. ಅದನ್ನ ತಗೊಂಡು ಯಾವ್ಯಾವ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ಉಪಯೋಗಿಸಿದ್ವಿ. ರಿಯೂಸ್ ಮಾಡ್ಕೊಂಡಿದ್ವಿ. ವೆರಿ ನೈಸ್. ಓಕೆ, ಈ ಅಟ್ಟದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಯಾವ ರೀತಿ ನೀವು ಈ ಐಡಿಯಾ ನಿಮಗೆ ಬಂತು, ಮತ್ತು ಇದಕ್ಕೆ ಬಳಸಿದ ಮರ ಹೇಗೆ ಹೊಂದಿಸ್ಕೊಂಡ್ರಿ ಇಷ್ಟೊಂದು ಮರನ್ನ? ಅದು ಹೇಳ್ಬೇಕು ಅಂದ್ರೆ ಫಸ್ಟ್ ಆಕ್ಚುಲಿ ನಾವು ಇದು ಬಿಲ್ಡಿಂಗ್ ಇದು RCC ಕಟ್ಟಬೇಕು ಅಂತ ಐಡಿಯಾ ಇದ್ದದ್ದು.
ಈಗ RCC ನೋಡ್ತಾನೆ ಇದೀವಿ ನಾವು 15 ವರ್ಷ 20 ವರ್ಷ ಆದ ತಕ್ಷಣ ಎಲ್ಲ ಸೀಲಿಂಗ್ ಉದ್ರೋದು ಎಲ್ಲ ಪೂರ್ತಿ ತಿರ್ಗಾ ರೀಕನ್ಸ್ಟ್ರಕ್ಷನ್ ಗೆ ಈಗ ನಮ್ಮ ಪಕ್ಕದಲ್ಲೇ ಮನೆ ಮಾಡವ್ರೆ 15 ವರ್ಷನೂ ಬರ್ಲಿಲ್ಲ ಸರ್ ಅದು ಎಲ್ಲ ಸೀಲಿಂಗ್ ಎಲ್ಲ ಉದ್ರಿ ತಿರ್ಗಾ ರೆಡಿ ಮಾಡ್ಸಿದ್ರು. ಆಮೇಲೆ ನಾವು ಅಬ್ಸರ್ವ್ ಮಾಡಿದಂಗ ಹಂಚಿನ ಮನೆಗಳು ಈಗ ನಮ್ಮಲ್ಲಿ ವಯಸ್ಸು ಅಂತ ಒಂದ್ ಮನೆ ಇದೆ, ಅದೇನೊಂದ್ 200 ವರ್ಷನೇ ಆಗಿರ್ಬೇಕು, ಹೆಂಗಿತ್ತು ಹಂಗೆ ಇದೆ ಸರ್ ಅದು. ಆ ಪರ್ಪಸ್ಗೆ ಹಂಚಿನ ಮನೆ ಮಾಡ್ಬೇಕು. ಇನ್ ತೊಟ್ಟಿ ಮನೆ ಅಂದ್ರೆ ಗಾಳಿ ಬೆಳಕು ಚೆನ್ನಾಗ್ ಬರ್ತದೆ ಅನ್ನೋ ಲೆಕ್ಕಕ್ಕೆ ಮಾಡಿದ್ವಿ. ಅಟ್ಟ ಇಲ್ದೇನೆ ಮಾಡ್ಬೋದು ಅಂತ ಹೇಳಿದ್ರು ನಮ್ಮ ಹರೀಶ್ ಅವರು, ಹೆಂಗೆ ಬೇಕಾದ್ರೆ ಅದೇ ತರ ಮಾಡ್ಬೋದು ಅಂತ. ಇಲ್ಲ ಬೇಡ ಸರ್ ಅಟ್ಟ ಇರ್ಲಿ, ಅಟ್ಟ ಇದ್ರೆ ನಮ್ಗೂ ಥಿಂಗ್ಸ್ ಇಡಕ್ಕೆ ಮಾರಕ್ಕೆ ಮೇಜರ್ ಬೇಕೇ ಬೇಕು ವ್ಯವಸಾಯಕ್ಕೆ, ಆ ಉದ್ದೇಶಕ್ಕೋಸ್ಕರ ಅದನ್ನ ಮಾಡಿದ್ವಿ. ನೀವು ಕೃಷಿ ಚಟುವಟಿಕೆಯಲ್ಲಿ ತೊಡಕೊಂಡಿರೋರು ಅಲ್ವಾ? ಹೌದೌದು ಸರ್. ನ್ಯಾಚುರಲಿ ನಿಮಗೆ ಉಗ್ರಾಣ ತರ ಪ್ಲೇಸ್ ಬೇಕಾಗುತ್ತೆ. ಇಲ್ಲೇನ್ ನಾವ್ ಇಡಲ್ಲ, ಆದ್ರೂ ಮನೇಲಿರೋ ಥಿಂಗ್ಸ್ ಅದು ಇದು ಇಡಕ್ಕೆ ಅಟ್ಟ ಇದ್ರೆ ಅನುಕೂಲ. ವ್ಯವಸಾಯಗಾರರಾಗಿ ಏನ್ ಬೆಳೀತಾ ಮೇಜರ್ ಇಲ್ಲಿ ಕ್ರಾಪ್ ಕಬ್ಬು, ತೆಂಗು, ಇತ್ತೀಚೆಗೆ ಅಡಿಕೆ ಹಾಕಿದೀವಿ. ಓಕೆ ಸರಿ. ಸೊ ಬಹಳ ಸುಂದರವಾದ ತೊಟ್ಟಿ. ಇಲ್ಲಿ ಕಲೆಕ್ಟ್ ಆಗೋ ನೀರು ಎಲ್ಲಿಗೆ ಹೋಗುತ್ತೆ ಸರ್? ಇಲ್ಲಿ ನೋಡಿ, ಇಲ್ಲಿಂದ ಬಂದು ಪೂರ್ಣ ಹೊರಗಡೆ ಆ ಕಡೆ ಕಾಂಪೌಂಡ್ ಇಂದ ಆ ಕಡೆ ಹೋಗುತ್ತೆ. ಓಕೆ. ಇದು ಅಡಿಗೆ ಮನೆ. ಓಕೆ. ಜಾಗ ಫೇಸ್ ಇತ್ತಲ್ಲ, ಸುಮ್ಮನೆ ಒಂದು ಇಲ್ಲಿ ಏನ್ ಮಾಡಿದ್ವಿ, ಇದು ಸ್ಟೋರ್ ರೂಮ್. ಓಕೆ. ಮತ್ತೆ ಇದೊಂದು ಮಾಮೂಲಿ ಮಾಡಿದೀವಿ. ಇಲ್ಲಿ ಏನೇ ಇದೆ ಹೊರಗಡೆ ಆ ಕಡೆ ನೀರ್ ಬರುವಂಗ್ ಮಾಡ್ಕೊಂಡಿದೀವಿ. ಯಾವ ಕಡೆ ಹಿಂದ್ಗಡೆ ಔಟ್ ಹೌಸ್ ಇದೆಯಲ್ಲ, ಅಲ್ಲಿ ಪ್ರೆಸರ್ ಎಂಡ್ ಮಾಡ್ಬಿಟ್ಟು ಪೈಪ್ ಕನೆಕ್ಷನ್ ಕೊಟ್ಟಿದೀವಿ. ಇಲ್ಲಿ ಬಿಸಿನೀರ್ ಬರುತ್ತೆ ಅಲ್ಲಿ ನೀರ್ ಕಾದ್ರೆ. ಓಕೆ ಬನ್ನಿ. ನೋಡಿ ಇದೊಂದು ರೂಮು. ನೀವು ನೋಡ್ಬೋದು ವೀಕ್ಷಕರೇ, ಪ್ರತಿ ರೂಮ್ ನ ಮೇಲೂ ಕೂಡ ಈ ಅಟ್ಟ ಬರುತ್ತೆ. ಸೊ ಇದರಿಂದಾಗಿ ಮನೆ ಬಹಳ ತಂಪಿರ್ಬೇಕಲ್ವಾ? ಹಾ, ತಂಪಿದೆ ಸರ್. ಓಕೆ. ದೇವ್ರ ಮನೆ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ರೂಮ್ ಸರ್, ಬೆಡ್ರೂಮ್ ಇದೆ. ಇದೇನ್ ತಿಜೋರಿ ಸರ್? ಬಹಳ ಹಳೇದ? ಬಹಳ ಹಳೇದು. ಕಬ್ಬಿಣದ್ದು. ಓಹೋ, ತುಂಬಾ ಚೆನ್ನಾಗಿದೆ ಡಿಸೈನ್. ಇದೇನ್ ಎಂಬ್ಲೆಮ್ ಇದು ಇದ್ರ ಮೇಲೆ? ಗೊತ್ತಿಲ್ಲ ಸರ್, ಅವಾಗೆಲ್ಲ ರಾಜರ ಕಾಲದ್ದೇ, ತಂದೆ ಕಾಲದ್ದು ಅನಿಸ್ತಾ ಇದೆ. ಓಕೆ. ಹಿಂಗೆ ಮುಂದೆ ಹೋದ್ರೆ ನೋಡಿ ಇದೊಂದು ಬೆಡ್ರೂಮ್, ಇಲ್ಲಿ ಇನ್ನೊಂದು ಬೆಡ್ರೂಮ್. ಸೊ ಅಲ್ಲಿಗೆ ಗ್ರೌಂಡ್ ಫ್ಲೋರ್ ನಲ್ಲೇ 3 ಬೆಡ್ರೂಮ್. ಅಲ್ಲಿ ಲಾಸ್ಟ್ ಅಲ್ಲಿ ಒಂದಿದೆ. ಓಕೆ. ಕಾರ್ನರಿಗೆ ಬಂದ್ರೆ ವೀಕ್ಷಕರೇ, ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಓಕೆ ಸರ್, ಅಟ್ಟ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬನ್ನಿ ಸರ್. ಬಹಳ ಕುತೂಹಲಕಾರಿ ಹೋಗೋಣ. ಬಹಳ ಈಗರ್ ಟು ಸಿ ಇಲ್ಲಿ ಅಟ್ಟ ನೋಡೋಣ ವೀಕ್ಷಕರೇ. ಹಳೆ ಕಾಲದಲ್ಲಿ ಕೊಡ್ತಿರುವಂತ ಮರದ ಪಾವಟಿಗೆಗಳನ್ನೇ ಕೊಟ್ಟಿದ್ದಾರೆ. ಬನ್ನಿ ಹೋಗಿ ಬರೋಣ. ಬಹಳ ವಿಶಾಲವಾದಂತ ಅಟ್ಟ ನೋಡ್ಬೋದು ವೀಕ್ಷಕರೇ. ಒಬ್ರು ನಿಂತ್ಕೊಳ್ಳುವಷ್ಟು ಸ್ಥಳಾವಕಾಶ ಇದೆ ಈ ಅಟ್ಟದಲ್ಲಿ. ಇನ್ನು ಜಾಸ್ತಿನೇ ಇದೆ ನೋಡ್ಲಿಕ್ಕೆ ಹೋದ್ರೆ. ಇಡೀ ಮನೇನ ಈ ಅಟ್ಟ ಕವರ್ ಮಾಡ್ತಾ ಇದೆ. ಇನ್ನೊಂದು ಸರ್, ಇದು ಈ ಮನೆ ನೋಡಿದ್ರೆ ಇದೆಲ್ಲ ತೆಂಗಿಂದು. ಈ ಓ ಇದಕ್ಕೆ ಪಕಾಸು ಅಂತ ಹೇಳ್ತಾರೆ ನೋಡಿ ಸರ್. ಈ ಮೂಲೆದ ಇದೆಯಲ್ಲ, ಇದೆಲ್ಲ ಮತ್ತಿ. ಓಕೆ. ಈ ರೀಪರು ಮತ್ತಿ, ಜಂತಿ ಮಾತ್ರ ತೆಂಗು. ಇವೆಲ್ಲ ತೆಂಗಿನ ಜಂತಿ. ಓಹೋ. ನೀರೊಂದ್ ಸೋಗ್ಲಿಲ್ಲ ಅಂದ್ರೆ, ನೀರ್ ಬೀಳ್ಲಿಲ್ಲ ಅಂದ್ರೆ ಸರ್, ಅದ್ 200 ವರ್ಷ ಆದ್ರೂ ಏನೂ ಆಗಲ್ಲ. ನೀರ್ ಬಿದ್ರೆ 6 ತಿಂಗಳು ಹೊರಟೋಗುತ್ತೆ. ಸರಿ. ನೋಡಿ ವೀಕ್ಷಕರೇ, ಸ್ಟೋರೇಜ್ ಸ್ಪೇಸ್ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇಲ್ಲಿ ನಡುವೆ ಅಂತೂ ಜಾಗ ಇದೆ. ಸೊ ಅತಿಥಿಗಳು ಬಂದ್ರೆ ಮಲ್ಕೊಳ್ಳಿಕ್ಕೂ ಬಳಸ್ಕೋಬಹುದು. ಕೆಳಗಡೆ ಸಾಕಾಗುತ್ತೆ. ಓಕೆ, ನಿಜ. 40-50 ಜನ ಬೇಕಾದ್ರೂ ಮಲಗಬಹುದು. ಹೌದು ಸರ್. ಇಲ್ಲೇನೊಂದು ಸ್ಟೋರೇಜ್ ಸ್ಪೇಸ್ ಏನೋ ಓಪನ್ ಮಾಡೋ ತರ ಇದೆ. ಇದು ಕೆಳಗಡೆ ನಾವು ಎಂಟ್ರೆನ್ಸ್ ಬಂದ್ವಲ್ಲ, ಹೌದು, ಎಂಟ್ರೆನ್ಸ್ ಬಾಗ್ಲಲ್ಲಿ ಓಪನ್ ಬಿಟ್ಕೊಂಡಿದೀವಿ. ಈಗ ಅಲ್ಲಿ ನಾವು ಒಂದ್ಸಲ ಕೊಬ್ಬರಿ ಹಿಡ್ದಿದ್ದ ಮೊನ್ನೆ 3,00,000 ಕಾಂಟ ಎಲ್ಲ ಪಸಿ ಇತ್ತು. ಅದನ್ನ ಹಾಕ್ಬೇಕಾದ್ರೆ ಅಲ್ಲಿಂದ ಹೊರಕ್ ಆಗಲ್ವಲ್ಲ, ಇಲ್ಲಿ ಆರಾಮ್ಸೆ ಒಂದ್ ಚೇರ್ ಹಾಕೊಂಡು ಮೇಲ್ಗಡೆ ಶಿಫ್ಟ್ ಮಾಡಿದ್ವಿ. ನೋಡಿ ನೋಡಿ, ಇಲ್ಲಿಂದ ಇಟ್ಕೊಳ್ಳಿ. ಇಲ್ಲಿಂದ ತೆಗಿತೀನಿ ತಾಳಿ. ಎಂಟ್ರೆನ್ಸ್ ಗೆನೆ ಓಪನ್ ಇದು. ಈ ಕಡೆಯಿಂದ ಬನ್ನಿ ಸರ್. ನೋಡಿ ಬಹಳ ಚೆನ್ನಾಗಿದೆ ಈ ಅರೇಂಜ್ಮೆಂಟ್. ಮನೆಯ ಎಂಟ್ರೆನ್ಸ್ ಡೋರ್ ಇಂದಾನೆ ಇಲ್ಲಿಗೆ ಓಪನ್. ಸೊ ಏನೇ ಲಗೇಜ್ ಇದ್ರು ಕೂಡ ಇಲ್ಲಿ ಒಂದ್ ಏಣಿ ಹಾಕೊಂಡು ಅದ್ರ ಮೂಲಕ ಇಲ್ಲಿಗೆ ಶಿಫ್ಟ್ ಮಾಡಿ ಬಿಡಬಹುದು.
ಕ್ಲೋಸ್ ಮಾಡಲ್ಲ ಸರ್ ಇದು ಮಾಡಿ. ಕಾಂತಾಚಾರ್ ಅಂದ್ಬಿಟ್ಟು ಕ್ಯಾತ್ನಳ್ಳಿ ಅವ್ರು ಮಾಡೋದು ಇದನ್ನ ಕೆಲಸನ. ಸೊ ಇಲ್ಲಿ ಎಲ್ಲ ಮರ ಕೆಲಸಗಳನ್ನು ಮಾಡಿರೋದು ಅವ್ರು? ಮರ ಕೆಲಸ ಎಲ್ಲ ಪೂರ್ಣ ಅವ್ರದೇ, ಇದು ಎಲ್ಲ ಅವ್ರಿಗೆಲ್ಲ. ಸರಿ. ಮೊದ್ಲಿನ ಕೊನೆ ಗಂಟ. ಸರಿ. ತುಂಬಾ ಒಳ್ಳೆ ಆಚಾರ. ಯಾಕಂದ್ರೆ ಹೇಳದ್ ಕೆಲಸ ಕರೆಕ್ಟ್ ಆಗಿ 2 ಟೈಮ್ ಇನ್ ಟೈಮ್ ಮಾಡ್ತಾರ ಅವ್ರು ಇವತ್ತಿಗೂ ಅಷ್ಟೇ. ಅಟ್ಟ ಮಾಡೋದಿಕ್ಕೆ ಏನ್ ಮರ ಬಳಸ್ಕೊಂಡ್ರಿ ಸರ್? ಇದು ರೈಟ್ರಿ ಮರ ಅಂತಾರೆ. ಛತ್ರಿ ಮರ ಅಂದ್ರೆ ಸಾಮಾನ್ಯ ರೋಡ್ ಅಲ್ಲಿ ಬಾಗೆ ಮರ ಅಂತಾರೆ, ದಪ್ಪ ದಪ್ಪ ಇರ್ತವೆ. ಅದನ್ನ ನಮ್ಮ ಹತ್ರನೇ ಇತ್ತು ಮರ. ಅದು ಅದ್ ಕುಯಿಸ್ಬಿಟ್ಟು ಮೇಲ್ಗಡೆ ವೈಟ್ ಅದು ಚೇಕ್ ಬರುತ್ತಲ್ಲ, ಬರೀ ಚೇಕ್ ತಗೊಂಡಿದೀವಿ, ವೈಟ್ ಎಲ್ಲ ತೆಗೆದ್ಬಿಟ್ಟಿದೀವಿ. ನಮ್ಗೆ ಆಕ್ಚುಲಿ ಅದು ಹಂಗ ಅದನ್ನ ಹಾಕ್ಬೇಕು ಅಂದ್ರೆ ನಮ್ದು ಹಳೆ ಮನೆ ಇತ್ತಲ್ಲ ಮುಂಚೆ, ಅದರಲ್ಲೂ ಅಲಕ್ ಸೇವೆನೇ ಇತ್ತು, ಇದೇ ಆಟ. ಆಟದ ಮರಗಳು ಬಿಚ್ಚಿದ್ವಲ್ಲ ಹೊಡೆದಾಕ್ತಾಗ ಎಲ್ಲ ಅದೇ ಇದ್ರ ಮರನೇ. ಯಾವ್ದೋ ಈಗ ನಾವೇನ್ ಉಪಯೋಗಿಸಿವಿ ಇದೇ ಮರ. ಅದಕ್ಕೆ ನಮ್ ಕಂಡಂಗೆ 60-70 ವರ್ಷದ ಮೇಲಾಗದ. ಅದೇ ಹೋಗಿಲ್ಲ ಅಂದ್ಮೇಲೆ ಇನ್ನೆಲ್ಲಿ ಹೋಗುತ್ತೆ ಇದು? ಸರಿ. ರೈಟ್ರಿ ಮರ ಇದು ಇವೆಲ್ಲ ಕಂಬಗಳೆಲ್ಲ ಇದ್ರದ್ದು ಮಾಮೂಲಿ ಕರಿಮತ್ತಿ. ಈ ರೀಪರು ಕರಿಮತ್ತಿನೇ. ಈ ಜಂಟಿ ಮಾತ್ರ ತೆಂಗಂದು ನಮ್ದೇ ಇತ್ತು ಮರ, ತೆಂಗಿನ ಮರಗಳು. ಹಳೆ ಮರ ಆಯ್ತು, ಅದನ್ನ ಕುಯಿಸ್ಬಿಟ್ಟು ಇದ್ ಮಾಡ್ಸಾಕಿದೀವಿ. ಬಹಳ ಜಾಣತನದಲ್ಲಿ ನೀವು ಮರದ ಬಳಕೆ ಮಾಡಿದೀರಿ ಇಲ್ಲಿ ಅಲ್ವಾ? ಬಳಕೆ ಮಾಡಿದ್ರೆ ಸುಮಾರು ದುಡ್ಡು ಆಗೋದು ಸರ್ ಇಲ್ಲಿ ಅದೇ ಮರಕ್ಕೆ. ಸುಮಾರು ತುಂಬಾ ದುಡ್ಡು ಆಗೋದು. ಹಂಗೂ ಹೆಚ್ಚು ಕಡಿಮೆ ಒಂದು 6-7 ಲಕ್ಷ ರೂಪಾಯಿ ಮರ ತಗೊಂಡಿದ್ವಿ. ಮರಕ್ಕೆ ಆಯ್ತು ಈ ಮನೆ 6 ಲಕ್ಷ ರೂಪಾಯಿ ಮರ ತಗೊಂಡಿದ್ವಿ. ಈ ಮನೆ ಟೋಟಲ್ ಖರ್ಚು ಎಷ್ಟಾಯ್ತು ಸರ್? ಟೋಟಲ್ ಅಂದ್ರೆ ಸರ್ ನಮ್ದು ಪದಾರ್ಥಗಳು ಸೇರ್ಕೊಂಡವಲ್ಲ ಸರ್ ಇಲ್ಲಿ. ನಮ್ಮ ಪದಾರ್ಥಗಳಲ್ದೇನೆ ಒಂದ್ 20-22 ಲಕ್ಷ ಆಗಿರ್ಬೇಕು ಸರ್. ನಿಮ್ಮ ಪದಾರ್ಥನು ಸೇರಿಸಿದ್ರೆ ಸುಮಾರು ನಮ್ಮ ಪದಾರ್ಥ ಸೇರಿಸಿದ್ರೆ ಅರೌಂಡ್ 27-30 ಲಕ್ಷ ಆಗ ಸರ್. 27-30 ಲಕ್ಷ ಖರ್ಚು. 25 ಲಕ್ಷದ ಮೇಲಾಗಿದೆ ಸರ್ ಟೋಟಲ್. ಒಟ್ಟು ಎಷ್ಟು ಚದರ ಅಡಿ ವಿಸ್ತೀರ್ಣ ಇದೆ ಸರ್ ಇದು? ಇದು ಮನೆ ವಿತ್ ಜಗಲಿ ಸೇರಿ 39-43. ಪೋರ್ಟಿಕೋ ಒಂದೊಂದು ಕಾಲ್ ಚದರ ಬರ್ಬೋದು. ಹಿಂದ್ಗಡೆ ಔಟ್ ಹೌಸ್ 7 ಚದರ ಇದೆ ಶೀಟ್ದು. ಇನ್ ಕಾಂಪೌಂಡ್ 150-200 ಅಡಿ ಇದೆ. ಇವೆಲ್ಲ ಒಟ್ಟು ಸೇರಿನ 27 ಲಕ್ಷ 27 ಲಕ್ಷದವರೆಗೆ ಆಗಿರ್ಬೋದು ಅಂತ ಹೇಳೋದು ನೀವು. ಬಿಲ್ಟಪ್ ಏರಿಯಾ ಎಷ್ಟಿರ್ಬೋದು ಸರ್? ಎಷ್ಟು ಸ್ಕ್ವೇರ್ ಫೀಟ್ ಇರ್ಬೋದು? ಹೌದು, 18 ಕಾಲ್ ಚದರ ಇದೆ ಸರ್. ಎಕ್ಸೆಪ್ಟ್ ಔಟ್ ಹೌಸ್. ಔಟ್ ಹೌಸ್, ಕಾರ್ ಶೆಡ್ ಇವೆಲ್ಲ ಬಿಟ್ಟು. ಓಕೆ. ಸೊ ಮನೆನೇ 1800 ಚಿಲ್ಡ್ರೆ ಸ್ಕ್ವೇರ್ ಫೀಟ್ ಜಗಲಿ ಸೇರಿ. ಸರಿ. ಜಗಲಿ ಸೇರಿ ವಿತೌಟ್ ಪೋರ್ಟಿಕೋ. ಸರ್, ಈ ತರದ ತೊಟ್ಟಿ ಮನೆಯಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಗ್ಯಾರಂಟಿ ಸರ್ ಹೇಳಿದ್ದು. ಮೇಂಟೆನೆನ್ಸ್ ಅಂದ್ರೆ ಈಗ ಗಾಳಿ ಚೆನ್ನಾಗಿ ಬರೋದ್ರಿಂದ ಧೂಳು ಬರ್ತದೆ. ಅಟ್ಟ ಮೇನು ಏನಷ್ಟು ಧೂಳು ಆಗಲ್ಲ. ಡೈಲಿ ಮಾಮೂಲಿ ಒಂದ್ಸರಿ ಗುಡಿಸ್ಕೋಬೇಕು. ಅಟ್ಟದ ಮೇಲೆ ಮಾಮೂಲಿ ಒಂದ್ ತಿಂಗಳು ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕು. ಸೊ ಮೇಂಟೆನೆನ್ಸ್ ಅಂದ್ರೆ ಈ ತರ ಕ್ಲೀನಿಂಗ್, ರೆಗ್ಯುಲರ್ ಕ್ಲೀನಿಂಗ್ ಸರ್. ಬೇರೆ ಮೇಂಟೆನೆನ್ಸ್ ಬರಲ್ಲ ಇದು. ಈಗ ಬಿಲ್ಡಿಂಗ್ ಗಳಾದ್ರೆ RCC ಗಳಾದ್ರೆ ಸೀಲಿಂಗ್ ಸೋರೋದು ಮತ್ತೊಂದು ಇದು ಎಲ್ಲ ಆಗುತ್ತೆ. ಇದ್ರಲ್ಲಿ ಬೇರೆ ಮೇಂಟೆನೆನ್ಸ್ ಬರಲ್ಲ, ಕ್ಲೀನಿಂಗ್ ದೇ ಮೇಂಟೆನೆನ್ಸ್. ಸ್ನೇಹಿತರೆ, ನಮ್ಮ ಜೊತೆ ಸುಜೇಂದ್ರ ಅವರ ಮನೆಯವರಿದ್ದಾರೆ. ವೈಡಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ಬಹಳ ಸುಂದರವಾದ ಮನೆ, ಸುಂದರವಾದ ಕಿಚನ್. ಸೊ ಇಲ್ಲಿಂದ ನಿಮಗೆ ಹೊರಗಿನ ತೋಟದ ವ್ಯೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಟೆನ್ಷನ್ನೇ ಇರಲ್ಲ ಅಡಿಗೆ ಮಾಡಬೇಕಾದ್ರೆ. ಹೊರಗಿನ ನಿಸರ್ಗದ ಜೊತೆ ಸಂಪೂರ್ಣ ನೀವು ನೋಡ್ಕೊಂಡು ಚೆನ್ನಾಗಿ ವ್ಯೂ ಬಹಳ ಚೆನ್ನಾಗಿದೆ ಇಲ್ಲಿ. ಓಕೆ, ಸರಿ. ಈ ಮನೇಲಿ ಆಲ್ಮೋಸ್ಟ್ ಈಗ 10 ವರ್ಷ ನೀವು ಜೀವನ ಮಾಡಿದ್ರಿ. ಈ ಮನೆದು ಸಾಧಕ ಬಾಧಕಗಳೇನು ಸ್ವಲ್ಪ ಹೇಳಿ. ಸ್ವಲ್ಪ ಮೇಂಟೆನೆನ್ಸ್ ಕೆಲಸ ಇರುತ್ತಾ? ಅಂದ್ರೆ ಯಾವ ತರ ಮೇಂಟೆನೆನ್ಸ್ ಅಂದ್ರೆ ಮಾಮೂಲಿ ತಾರಸಿ ಮನೆಗಳಂದ್ರೆ ಕೆಳಗಡೆ ಒಂದು ಫ್ಲೋರ್ ಮಾತ್ರ ಮಾಡ್ಕೊಂಡು ಹೋಗುದು, ಮೇಲೂ ಮಾಡ್ಬೇಕು. ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು. ಈ ಕೆಳಗಡೆ ಮೇಲೆ ಏನ್ ಮಾಡ್ತೀವಿ ಕೆಳಗಡೆನೂ ಹಂಗೆ ಮಾಡ್ಬೇಕು, ಎಲ್ಲ ಕ್ಲೀನ್ ಇಟ್ಕೊಂಡ್ರೆ ಆರೋಗ್ಯ ದೃಷ್ಟಿಯಲ್ಲಿ ಬಹಳ ಒಳ್ಳೇದು ಅಲ್ವಾ? ಒಳಗೆ ಬಹಳ ತಂಪು ಕೂಡ ಇರ್ತದೆ ಅಲ್ಲ? ಕ್ಲೀನ್ ಮಾಡ್ಕೋಬೇಕು. ಒಳಗೆ ವಾತಾವರಣ ಕೂಡ ಬಹಳ ಯಾವಾಗ್ಲೂ ಸೆಕೆಗಾಲದಲ್ಲೂ ಈಗ ಹೊರಗಡೆ ನಾವು ಹೊರಗಡೆಯಿಂದ ಹೋಗಿದ್ ಬಂದ್ರೆ ನಮ್ಮ ಮನೆಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ. ಸರ್, ನೀವು ರೂಫಿಗೆ ಮಂಗಳೂರು ಹೆಂಚು ಬಳಸಿದ್ರಿ ಅಲ್ವಾ? ಹೌದು ಸರ್, ಮಂಗಳೂರು ಹೆಂಚೆ ಬಳಸಿರೋದು. ಇದು ಇಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ ಸರ್? ಇದು ಆಕ್ಚುಲಿ ಇಲ್ಲಿ ಸಿಗಲ್ಲ, ಇದು ಡಬಲ್ ಗಾಡಿ ಹೆಂಚು ಮೈಸೂರಲ್ಲಿ ಸಿಗುತ್ತೆ. ಮೈಸೂರಲ್ಲಿ 25 ರೂಪಾಯಿನ ಹೇಳಿದ್ರು ಅವತ್ತು ಒಂದ್ ಹಂಚಿಗೆ. ಓಕೆ. ಮಾಮೂಲಿ ನಾರ್ಮಲ್ ಹಂಚು 10-11 ರೂಪಾಯಿಗೆ ಸಿಕ್ತಿತ್ತು. ಮಾಮೂಲಿ ಮೊದ್ಲು ಬರ್ತಾವಲ್ಲ ಮಂಗಳೂರು ಹಂಚು ನಾರ್ಮಲ್ ಆಗಿರೋವು, ಅದು ಲಾಕ್ ಆಗೋದು ಒಂದೇ ಡ್ರೈಯರ್. ಇದ್ರಲ್ಲಿ 2 ಇರುತ್ತೆ, ಆಗ ಲೀಕೇಜ್ ಬರಲ್ಲ ಇದ್ರಲ್ಲಿ. ಸೊ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಸೇರಿ ಎಷ್ಟು ಕಾಸ್ಟ್ ಬಿತ್ತು ಹಾಗಾದ್ರೆ? ಇದು ನೀವೆಲ್ಲಿಂದ ತರಿಸಿದ್ರಿ ಹೇಳಿದ್ರಿ? ಕ್ಯಾಲಿಕಟ್ ಇಂದ ತರಿಸಿದ್ರಿ. ಗುಂಡ್ಲುಪೇಟೆಲ್ ಒಬ್ರು ಡೀಲರ್ ಇದ್ರು,
ಆ ಡೀಲರ್ ಹೆಸರು ಮರ್ತು ಬಿಟ್ಟಿದ್ದೀನಿ. ಅವರು ಡೈರೆಕ್ಟ್ ಅಲ್ಲಿಗೆ ಕಳಿಸ್ಕೊಡ್ತೀನಿ ಸರ್ ಲೋಡ ಅಂತ ಹೇಳ್ಬಿಟ್ಟು ಸರಿ 18 ರೂಪಾಯಿಲೇನೋ ಹಾಕಿಸ್ಕೊಟ್ರು ನನಗೆ. ಒಂದು ಹೆಂಚಿಗೆ 18 ರೂಪಾಯಿ ತರ ಟ್ರಾನ್ಸ್ಪೋರ್ಟೇಷನ್ ಸೇರಿ ಬಿತ್ತು ನಿಮಗೆ. ಹೌದೌದು. ಓಕೆ. ಈಗ ನೀವು ಮನೆ ಕಟ್ಟಿ ಸುಮಾರು 10 ವರ್ಷ ಆಯ್ತು, ಯಾವ್ದಾದ್ರು ಸೋರುವಂತ ಪ್ರಾಬ್ಲಮ್ಸ್ ಏನಾದ್ರು? ಒಂದ್ಸಾರಿ ಜೋರ್ ಮಳೆ ಓದಿತ್ತು, ಸೋರ್ತಾ ಇತ್ತು. ಅಲ್ಲಿ ಸೋರ್ತಾ ಇತ್ತು ಅಂದ್ರೆ ಅಂಚನ್ನ ಏನೋ ಜರುಗಿಸ್ಬಿಟ್ಟಿದ್ರು. ಸರಿ. ಇಲ್ದೇ ಇದ್ರೆ ಒಂದು ದಿವಸನೂ ಸೋರಿಲ್ಲ ಸರ್ ಈಗ 10 ವರ್ಷದಿಂದ. ಓಕೆ. ಇದು ಲೈಫ್ ಲಾಂಗ್ ಬರುತ್ತೆ. ನಾವು ಮಂಗಳೂರಿನವರಲ್ಲ, ನಮಗೆ ನಮ್ಮ ಒಂದು ಅನುಭವ ಬರುತ್ತೆ ಸರ್. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಜನರೆಲ್ಲರೂ RCC ರೂಫ್ ಅನ್ನ ಇಷ್ಟಪಡ್ತಾರೆ, ಬಳಸ್ತಾರೆ. ನೀವ್ ಯಾಕೆ ಹೆಂಚಿನ ರೂಫ್ ಅನ್ನ ಬಳಸ್ಕೊಂಡ್ರಿ ಸರ್? ಅದು ಅವ್ರವ್ರ ಅಭಿರುಚಿ. ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ RCC ಒಂದು 10-15 ವರ್ಷ ಅಷ್ಟೇ. ಇವತ್ತಿನ ಮರಳು, ಇವತ್ತಿನ ಕೆಲಸ, ಇವತ್ತಿನ ಸಿಮೆಂಟು ಅಂತ ಕೆಲಸ ಪರ್ಫೆಕ್ಟ್ ವರ್ಕ್ ಬರ್ತಾ ಇಲ್ಲ. ಈಗ ಇಲ್ಲಿ ನಮ್ಮ ಪಕ್ಕೂರಲ್ಲಿ ಒಂದು ಮನೆ ಕಟ್ಟೋರು, RCC ಕಟ್ಟೋರು 50 ವರ್ಷ ಆಗಿದೆ ಸರ್. ಅಲ್ಲಿ ಆಡಿಲ್ಲ ಇವತ್ತು. ಹಂಗೆ ಏನ್ ಒಂದ್ ದಾರ ಕಲ್ಲು ಹಿಡಿದ್ಬಿಟ್ಟು ಜ್ಞಾತ ಹಾಕಿದ್ರೆ ಏನ್ ಸ್ಟ್ರೈಟ್ ಇತ್ತು ಆ ವರ್ಕ್ ಮಾಡೋರೆ. RCC ಅಷ್ಟ್ ಚೆನ್ನಾಗಿದೆ. ಇವತ್ ಮಾಡೋ RCC ಎಲ್ಲ 15 ವರ್ಷ ಮ್ಯಾಕ್ಸಿಮಮ್ 15-20 ವರ್ಷಕ್ಕೆ ಎಲ್ಲ ಕೆಲ್ಸಕ್ಕೆ ಬರ್ತಾ ಇದೆ. ಆಮೇಲೆ ಅಲ್ಲಿ ವಾಸ ಮಾಡೋದು ಹಿಂಸೆ ಬೇಸಿಗೆಲಿ. ಎಲ್ಲ ಈಗ ಶೀಟು ಅದು ಇದು ಅಂತ ಹಾಕಿಸ್ಕೊತಾವ್ರೆ. ಮೇಂಟೆನೆನ್ಸ್ ಮಾತ್ರ ಕೆಲಸ ಕಡಿಮೆ ಅನ್ನೋದು ಅಂದ್ಬಿಟ್ರೆ ಅದ್ರಲ್ಲಿ ಒಂದ್ 15-20 ವರ್ಷ ಹೋದ್ಮೇಲೆ ಮನೆ ಕಟ್ಟಿರೋ ಅಷ್ಟೇ ಕಾಸು ದುಡ್ಡು ಖರ್ಚಾಯ್ತು ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಇದ್ರಲ್ಲಿ ಮೇಂಟೆನೆನ್ಸ್ ಕಡಿಮೆ. ಕೆಲಸ ಕ್ಲೀನ್ ಮಾಡ್ಕೋಬೇಕು ಅನ್ನೋದೊಂದ್ ಬಿಟ್ರೆ ಬೇರೆ ತರದ್ ಏನು ಮೇಂಟೆನೆನ್ಸ್ ಬರಲ್ಲ ಸರ್ ಇದು. ತೊಟ್ಟಿ ಮನೆ ಕಟ್ಟಬೇಕು ಅಂತ ತುಂಬಾ ಜನರಿಗೆ ಈ ನಡುವೆ ಆಸಕ್ತಿ ಇದೆ. ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಸೆ ಇರೋರಿಗೆ ನಿಮ್ಮ ಸಲಹೆ ಏನು? ಕಟ್ಟುವ ಸರ್, ಅವ್ರವ್ರ ಟೇಸ್ಟ್ ಒಟ್ಟಿನಲ್ಲಿ. ಯಾಕೆಂದ್ರೆ ನಾವು ಹೇಳಿದ್ರು ಅವ್ರ ಮನಸ್ಸಿನಲ್ಲಿ ಹೆಂಗಿರ್ತದೋ ಗೊತ್ತಿಲ್ವಲ್ಲ. ನನಗಂತೂ ಸಮಾಧಾನ ಇದೆ. ಸುಮಾರು ಜಾಗದ ಅವಶ್ಯಕತೆ ಎಷ್ಟು ಬೇಕು ಸರ್? ಸಾಮಾನ್ಯ ಈ ತರ ಇಷ್ಟು ಮನೆ ಕಟ್ಬೇಕು ಅಂದ್ರೆ ಮಾಮೂಲಿ ಮನೆ ಅಲ್ದೇನೆ ಫ್ರಂಟ್ ಒಂದ್ 50 ಅಡಿನಾರು ಜಾಗ ಇರ್ಬೇಕು. ಖಾಲಿ ಜಾಗ ಇಲ್ಲದೆ ಇದ್ರೆ ಅದೇನ್ ಲುಕ್ ಬರಲ್ಲ ಸರ್. ಈ ನಗರಗಳಲ್ಲಿ 30-40 ಅಥವಾ 60-40 ಸೈಟ್ ಇರೋರಲ್ಲಿ ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಸೆ ಇರೋರಿಗೆ ನಿಮ್ಮ ಸಲಹೆ ಏನು? 60-40 ಇದ್ರೆ ಕಟ್ಬೋದು. ಒಂದ್ 20 ಅಡಿ ಜಾಗ ಉಳ್ಕೊಳತ್ತಷ್ಟೇ ಒಂದ್ಗಡೆ. ಅದ್ರ ಬದಲು 50/80 ಇದ್ರೆ ಚೆನ್ನಾಗಿರ್ತದೆ ಸರ್ ಜಾಗ. 30-40 ಆಗಲ್ಲ ಸರ್. ಫ್ರಂಟ್ ಜಾಗ ಇರೋಲ್ಲ ಸರ್, ಬರೀ ಅದಪ್ಪ ಫ್ರಂಟ್ ಕ್ಲೋಸ್ ಆಗೋಗುತ್ತೆ. ಸುಜೇಂದ್ರ ಅವರ ಮನೆಯ ಪ್ಲಾನ್ ಹಾಗೂ ತಾಂತ್ರಿಕ ಮಾಹಿತಿಗಳನ್ನಿಲ್ಲಿ ಕೊಟ್ಟಿದ್ದೇನೆ ಗೆಳೆಯರೆ, ಉಪಯುಕ್ತವೆನಿಸಬಹುದು. ಅಟ್ಟದ ತೊಟ್ಟಿ ಮನೆಯ ಹೋಮ್ ಟೂರ್ ಮಾಡುವಲ್ಲಿ ಸಹಕಾರ ನೀಡಿದ ಸುಜೇಂದ್ರ ಹಾಗೂ RK ಕನ್ಸ್ಟ್ರಕ್ಷನ್ಸ್ನ ಇಂಜಿನಿಯರ್ ಹರೀಶ್ ಅವರಿಗೆ ಧನ್ಯವಾದ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.